ಹಲೋ ಎವ್ರಿವನ್, ವೆಲ್ಕಮ್ ಟು MSR ಎಜುಕೇಷನ್ ಜೂನ್. ಈ ಒಂದು ವಿಡಿಯೋದಲ್ಲಿ ನಾವು PUCಯ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂದರೆ ಎರಡನೆಯ ಪ್ರತಿ ದ್ವಿಪ್ರತಿಯನ್ನು ಯಾವ ರೀತಿ ತರಿಸ್ಕೋಬೇಕು ಅನ್ನೋದನ್ನು ನೋಡೋಣ ಅಂತ ಕ್ಲಿಯರ್ ಆಗಿ. ಯಾರೆಲ್ಲ ತಮ್ಮ PUC ಮಾರ್ಕ್ಸ್ ಕಾರ್ಡ್ಗಳನ್ನು ಕಳೆದುಕೊಂಡಿದ್ದೀರಿ ಮತ್ತು ಏನಾದರೂ ಹರಿದು ಹೋಗೈತಿ, ಮಿಸ್ಸಿಂಗ್ ಆಗೈತಿ ಅನ್ನುವಂತಹ ಕೇಸಸ್ಗಳಿದ್ರೆ ನಿಮ್ಗೆ ದ್ವಿತೀಯ ಪ್ರತಿ ಬೇಕಾಗಿತ್ತು. ಅದಕ್ಕೆ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಸೆಕೆಂಡ್ ಕಾಪಿ ಅಂತ ನಾವು ಕರಿತೀವಿ. ಆ ಥರದ್ದು ಏನಾದರೂ ಬೇಕಾಗಿತ್ತು ಅಂದರೆ ಯಾವುದೇ ರೀತಿಯಲ್ಲಿ ನೀವು ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ಲಿಕೇಶನ್ ಕೊಡಬೇಕು ಅನ್ನೋದಿಲ್ಲ. ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಸುವುದಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ದಾಖಲೆಗಳು, ಈ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ನೀವು ಮೊದಲು ಇವುಗಳನ್ನು ತೆಗೆಸಿಟ್ಟುಕೊಳ್ಳಲೇಬೇಕು. ಫಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಕಾಲೇಜ್ ಲೆಟರು ಅಂತ ಹೇಳ್ತೀವಿ ನಾವು. ನಿಮ್ಗೆ ಇಲ್ಲಿ ಫಾರ್ಮೆಟ್ ಕೂಡ ನಾನು ಡಿಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂಥೇಳಿ. ಈ ರೀತಿಯ ಒಂದು ಕಾಲೇಜಿನಿಂದ ನೀವು ಲೆಟರ್ ತಗೋಬೇಕು. PUC ಯಾವ ಕಾಲೇಜ್ನಲ್ಲಿ ಕಲ್ತಿರೋ ಆ ಕಾಲೇಜಲ್ಲಿ ನೀವು ಏನು ಮಾಡಬೇಕು, ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಈ ರೀತಿಯ ಒಂದು ಲೆಟರನ್ನು ಫಿಲ್ ಮಾಡಿ ನಿಮ್ಗೆ ಕೊಡ್ತಾರೆ. ಸಿಗ್ನೇಚರ್ ಮಾಡಿ ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಫಸ್ಟ್ ಡಾಕ್ಯುಮೆಂಟು ಆಗಿದೆ. ಎರಡನೇ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಬೇಕಾಗಿರೋದು PUC ಮಾರ್ಕ್ಸ್ ಕಾರ್ಡ್ ಕಾಪಿ ಅಂತ ಹೇಳ್ತೀವಿ ನಾವು. ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಏನಾದರೂ ಇದ್ರೆ PUC ಮಾರ್ಕ್ಸ್ ಕಾರ್ಡದ್ದು ಅಥವಾ ಫೋಟೋ ಹೊಡ್ಕೊಂಡಿತ್ತು ಅಂತಂದ್ರೆ ಅದು ಬೇಕಾಗ್ತೈತಿ. ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ ಕೇಸ್ ಇದು ನಿಮ್ಮ ಹತ್ರ ಇಲ್ಲವೇ ಇಲ್ಲ ಅಂತ ಅನ್ನೋದಾದ್ರೆ ನಡಿತೈತಿ. ಆದರೆ ಒಂದು ಕಾಪಿ ಜೆರಾಕ್ಸ್ ಇತ್ತು ಅಂತಂದ್ರೆ ಅದನ್ನು ಅಪ್ಲೋಡ್ ಮಾಡಿದರೆ ಬಹಳಷ್ಟು ಅನುಕೂಲ ನಿಮ್ಗೆ ಇದೆ. ನೆಕ್ಸ್ಟ್ ಬೇಕಾಗುವಂತಹ ದಾಖಲಾತಿ ಯಾವುದು ಅಂತಂದ್ರೆ ಥರ್ಡ್ ಒನ್ ಪೊಲೀಸ್ ಕಂಪ್ಲೇಂಟ್ ಕಾಪಿ ಅಂತ ಹೇಳಿ. ನೀವು ಏನು ಮಾಡಬೇಕಾಗತ್ತೆ, ನಂದು PUC ಮಾರ್ಕ್ಸ್ ಕಾರ್ಡ್ ಮಿಸ್ ಆಗೈತಿ ಅಂತ ಹೇಳಿ ಕಂಪ್ಲೇಂಟನ್ನು ನೀವು ಏನು ಮಾಡಬೇಕಾಗತ್ತೆ, ಫೈಲ್ ಮಾಡಬೇಕಾಗತ್ತೆ. ಅದರ ಕಾಪಿಯನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಆನ್ಲೈನ್ ಕೂಡ ಹಾಕೋದಕ್ಕೆ ಅವಕಾಶ ಇರ್ತೈತಿ. ದೆನ್ ನಾಲ್ಕನೇದು ಡಾಕ್ಯುಮೆಂಟ್ ಏನು ಅಂದ್ರೆ ಅಫಿಡವಿಟ್ ಅಂತ ಕರಿತೀವಿ. ಒಂದು ಡಿಪಾರ್ಟ್ಮೆಂಟ್ದವರು ಫಾರ್ಮೆಟ್ ಕೊಟ್ಟಾರ, ಅಫಿಡವಿಟ್ ತೆಗೆಸ್ಬೇಕಾಗತ್ತೆ. ಫಸ್ಟ್ ಪಾರ್ಟಿ ನೀವು ಆಗಿರ್ತೀರಿ, ಸೆಕೆಂಡ್ ಪಾರ್ಟಿ ಯಾರು ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಗಿರ್ತೈತಿ. ನೀವೇನು ಮಾಡಬೇಕಾಗತ್ತೆ, ಒಂದು ನೋಟ್ರಿ ಮಾಡಿಸ್ಕೊಂಡು ಅಫಿಡವಿಟ್ ಮಾಡಿಸ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಮೆಟರನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ನಿಮ್ಗೆ ಮಾಡಿದ್ದೀನಿ. ಈ ರೀತಿಯ ಒಂದು ಮೆಟರ್ ಹಾಕಿಸಿ ನೀವೇನು ಮಾಡಬೇಕು, ನೋಟ್ರಿ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ಬೇಕಾಗಿರುವಂತಹ ದಾಖಲೆ ಐದನೇದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಅದು ಕೂಡ ಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ನಿಮ್ಮ ಫೋಟೋ, ಅದು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಇವಿಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ನೀವೇನು ಮಾಡಬಹುದು, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಅಷ್ಟೇ. ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ತೋರಿಸ್ತೀನಿ. ಫಸ್ಟ್ ನೀವು ಗೂಗಲ್ ಒಳಗೆ ಏನು ಸರ್ಚ್ ಮಾಡ್ರಿ ಅಂತಂದ್ರೆ PUC ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂತ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದಾಗ ಬರುವಂತಹ ಫಸ್ಟ್ ಲಿಂಕ್ ಏನೈತೆ ನೋಡ್ರಿ, ಇದೇ ಏನಾಗೈತಿ ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಮೇನ್ ಪೇಜ್ ಓಪನ್ ಆಗ್ತೈತಿ. ಈ ಒಂದು ಪೋರ್ಟಲ್ ಒಳಗೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲಿ ಕ್ಲಿಯರ್ ಆಗಿ ಫೀಸ್ ಮೆನ್ಷನ್ ಮಾಡ್ಯಾರ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ನಿಮ್ಗೆ ಕೊಟ್ಟಾರ. ಅವುಗಳನ್ನು ಡಿಟೇಲ್ಡ್ ಆಗಿ ನೀವು ಓದ್ಕೋರಿ. ಇಲ್ಲಿ ನೀವೇನು ಕ್ಲಿಕ್ ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ ಹಾಕೋರಾಗಿದ್ರಿ ಅಂತಂದ್ರೆ ಅಪ್ಲಿಕೇಶನ್ ಅಂತ ಹೇಳಿ ಟ್ಯಾಬ್ ಇದೆ ನೋಡ್ರಿ. ಆ ಅಪ್ಲಿಕೇಶನ್ ಮೇಲೆ ನೀವೇನು ಮಾಡ್ರಿ, ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರಂದ್ರೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗ್ತೈತಿ. ಸೆಕೆಂಡ್ ಕಾಪಿ ಅಂತ ಸೆಲೆಕ್ಟ್ ಮಾಡ್ರಿ. ಸರ್ವಿಸ್ ಇದ್ದಲ್ಲಿ ಜನರಲ್ ಅಂತ ಕ್ಲಿಕ್ ಮಾಡ್ರಿ. ನಿಮ್ಮ ಕೆಳಗಡೆ ತೋರಿಸಿರುವಂತಹ ಎಲ್ಲ ಅಪ್ಲಿಕೆಂಟ್ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ಕ್ಲಿಯರ್ ಆಗಿ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಅಲ್ಲಿ ಏನು ಎಂಟರ್ ಮಾಡಿರ್ತೀರಿ ಆ ನಂಬರಿಗೆ ಒಂದು OTP ಹೋಗ್ತೈತಿ. OTP ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ರಿಜಿಸ್ಟರ್ ನಂಬರ್ ಜನರೇಟ್ ಆಗೇ ಬಿಡ್ತೈತಿ. ಅಪ್ಲಿಕೇಶನ್ ನಂಬರ್ ಅಂತ ತೋರಿಸ್ತೈತಿ. ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ಅಪ್ಲೋಡ್. ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು. ನೋಡಿ, ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದು ಹೇಳಿದ್ದೆ. ನೆಕ್ಸ್ಟ್ ಅದ್ರ MB ಮ್ಯಾಕ್ಸಿಮಮ್ 1 MB ಒಳಗಡೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಕ್ಲಿಯರ್ ಆಗಿನ ಸ್ಕ್ಯಾನ್ ಮಾಡಿ ಎಲ್ಲವುಗಳನ್ನು ಇಟ್ಕೋರಿ. ನೀವು ಎಲ್ಲವುಗಳನ್ನು ಅಪ್ಲೋಡ್ ಮಾಡಿ ಇಲ್ಲಿರುವಂತಹ ಅಪ್ಲೋಡ್ ಬಟನ್ ಏನಿದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿ ಸ್ಕ್ರೀನ್ ತೋರಿಸ್ತೈತಿ. ಡಾಕ್ಯುಮೆಂಟ್ಸ್ ಆರ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ, ಪ್ಲೀಸ್ ಮೇಕ್ ಪೇಮೆಂಟ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತೇಳಿ. ಈಗ ಏನಪ್ಪ ಅಂತಂದ್ರೆ ಯಾವ ಟ್ಯಾಬಿಗೆ ಹೋಗ್ಬೇಕು, ಪೇಮೆಂಟ್ ಟ್ಯಾಬಿಗೆ ಹೋಗ್ಬೇಕು. ಮೇಕ್ ಪೇಮೆಂಟ್ ಒಳಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಡೀಟೇಲ್ಸ್ ಓಪನ್ ಆಗ್ತೈತಿ. ಅದರಲ್ಲಿ ಏನು ಮಾಡಬೇಕು,
ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು. ಈಗ ಎಲ್ಲ ನೇಮ್ ಅದು ತೋರಿಸ್ತೈತೆ. ಅದು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಗ್ತೈತಿ ಅಂತಂದ್ರೆ ಪೇಮೆಂಟ್ ಆಪ್ಷನ್ಗಳು ತೋರಿಸ್ತಾವೆ. ಇದರಲ್ಲಿ ಯಾವುದಾದ್ರೂ ಮೋಡನ್ನು ನೀವು ಕ್ಲಿಕ್ ಮಾಡಿ, ಅಂದರೆ ನೆಟ್ ಬ್ಯಾಂಕಿಂಗ್ ಅಥವಾ RP UPI ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇವುಗಳನ್ನು ಕ್ಲಿಕ್ ಮಾಡಿ ಯಾವ್ದು ಬೇಕೋ ನಿಮ್ಗೆ ಕನ್ವೀನಿಯಂಟ್ ಆಗುತ್ತೋ ಅದರ ಪೇಮೆಂಟ್ ಮೂಲಕ ಪೇಮೆಂಟ್ ಮಾಡಬೇಕು. ಇಲ್ಲಿ ನಾನು ನೆಟ್ ಬ್ಯಾಂಕಿಂಗ್ ಥ್ರೂಯಿಂದ ಮಾಡಿರುವಂತಹ ಪೇಮೆಂಟ್ ಸ್ಕ್ರೀನನ್ನು ನಿಮ್ಗೆ ತೋರಿಸಾತೀನಿ. ಪೇಮೆಂಟ್ ಆದ ತಕ್ಷಣ ನಿಮ್ಗೆ ಏನಾಗ್ತೈತಿ ಅಂದ್ರೆ ಚಾನಲ್ ಜನರೇಟ್ ಆಗ್ತೈತಿ. ಚಾನಲನ್ನು ಪ್ರಿಂಟ್ಔಟ್ ತೆಗೆದಿಟ್ಕೋರಿ. ಪೇಮೆಂಟ್ ಸಕ್ಸಸ್ ಆಗಿರುವಂಥದ್ದು. ಪೇಮೆಂಟ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನೀವು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿರುವಂತಹ ಟ್ಯಾಬನ್ನು ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಅಂತೇಳಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿರಿ. ಕೆಳಗೆ ಕೇಳಿರುವಂತಹ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಐತೆ ನೋಡ್ರಿ, ಅದನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸ್ ಕೊಟ್ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿರಿ. ಅವಾಗ ನಿಮ್ಮ ಏನಾಗ್ತೈತಿ ಆಧಾರ್ ನಂಬರ್ ಕೇಳ್ತೈತಿ, ಅದಕ್ಕೊಂದು OTP ಹೋಗ್ತೈತಿ. OTP ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಡೌನ್ಲೋಡ್ ಎಕ್ನಾಲಜ್ಮೆಂಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ PDF ಜನರೇಟ್ ಆಗುತ್ತೆ. ಸ್ಕ್ರೀನ್ ಮೇಲೆ ತೋರಿಸಾತೀನಿ ನೋಡ್ರಿ. ಈ ರೀತಿಯ ಒಂದು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇದು ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗೋದ್ರಿಂದ ಚಾನಲನ್ನು ಮತ್ತು ಈ ಎಕ್ನಾಲಜ್ಮೆಂಟನ್ನು ಎರಡೂ ಕೂಡ ನಿಮ್ಮ ಹತ್ರ ಇಟ್ಕೊಂಡು ಇರಬೇಕು. ಕೆಲವೊಮ್ಮೆ ಸರ್ವರ್ ಇಶ್ಯೂ ಏನಾದರೂ ಇದ್ರೆ ಈ ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗಂಗಿಲ್ಲ. ಈ ಸೈನ್ ಪದೇ ಪದೇ ಕೇಳ್ತಾ ಇರ್ತೈತಿ. ಸಕಾಲದ ಸರ್ವರ್ ಏನಾದರೂ ಇಶ್ಯೂ ಇದ್ರೆ ಆ ಸಂದರ್ಭದಲ್ಲಿ ಮಾತ್ರ ಆ ರೀತಿ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿದ್ರೆ ನೀವು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಅಂತ ಟ್ಯಾಬ್ ಇದೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ನೋಡಬಹುದು. ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ವಾರ ಬಿಟ್ಟು ಸ್ಟೇಟಸ್ ಅನ್ನ ಚೆಕ್ ಮಾಡ್ರಿ. ಸ್ಟೇಟಸ್ ಒಳಗೆ ಇನ್ ಕೇಸ್ ಏನಾರ ಅಪ್ಲೋಡ್ ಕೇಳಿದ್ರೆ ರೀ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿರುವಂತಹ ರೀ ಅಪ್ಲೋಡ್ ದಿ ಡಾಕ್ಯುಮೆಂಟ್ ಟ್ಯಾಬ್ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನೊಮ್ಮೆ ಆ ಥರದ್ದೇನೂ ಇರಲಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ರ ಅಂತಂದ್ರೆ ಸ್ಟೇಟಸಲ್ಲಿ ಕ್ಲಿಯರ್ ಆಗಿ ಕೂಡ ಮೆನ್ಷನ್ ಮಾಡ್ತಾರೆ ಅವರು ಯಾವ ಹಂತದಲ್ಲಿ ಇದೆ ಅನ್ನೋದನ್ನ. ಮಾರ್ಕ್ಸ್ ಕಾರ್ಡು ನೇರವಾಗಿ ನಿಮ್ಮ PU ಕಾಲೇಜ್ ಯಾವುದಿತ್ತು ಆ ಕಾಲೇಜ್ಗೆ ಸ್ಪೀಡ್ ಪೋಸ್ಟ್ ಮೂಲಕ ಅವರು ಕಳಿಸಿಕೊಡ್ತಾರೆ. ನೀವು ನಿಮ್ಮ ಕಾಲೇಜಿನಿಂದ ಆ ಮಾರ್ಕ್ಸ್ ಕಾರ್ಡನ್ನು ಪಡಿಬಹುದು. ಇದಿಷ್ಟು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಮಾಹಿತಿ ಮತ್ತು ಸ್ಟೆಪ್ಸ್ ಕೂಡ ಆಗಿದೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರಿಗೆ ನೀಡಿದೆಯೋ ಅವರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.